ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತಂದರೆ ನಮ್ಮ ಮನೆ ಪಕ್ಕನೇ ತಿರುಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಬರೀ ಕೈಯಲ್ಲಿ ಹೋಗೋದೇನು ಅಂತೇಳಿ ತುಳಸಿ ಎಲೆನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ದೇವರಿಗೆ ತುಳಸಿ ಅಂದರೆ ತುಂಬ ಪ್ರಿಯ ತಿರುಪತಿ ದೇವರಿಗೆ. ಹಾಗಾಗಿ ತುಳಸಿ ಎಲೆನ ಕಿತ್ಕೊಂಡು ಆಗಾಗ ಹೋಗ್ತಾ ಇರ್ತೀನಿ. ನಾನು ಯಾವಾಗಲೇ ಹೋಗಲಿ ದೇವಸ್ಥಾನಕ್ಕೆ, ನಮ್ಮ ಮನೆ ಹತ್ರ ತುಳಸಿ ಗಿಡ ಇದೆ ಅಲ್ವಾ, ಅಲ್ಲಿ ಒಂದೆರಡು ತುಳಸಿ ಎಲೆ ಕಿತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ದೇವರಿಗೆ ಅರ್ಪಣೆ ಮಾಡ್ತೀನಿ. ಏನೋ ಒಂದು ಚಿಕ್ಕ ಭಕ್ತಿ ದೇವ್ರ ಮೇಲೆ ನನಗೆ ತುಂಬ. ತಿರುಪತಿ ಅಂದರೆ ತುಂಬಾ ಭಕ್ತಿ ನನಗೆ. ಹಾಗಾಗಿ ಯಾವಾಗ ಹೋದ್ರೂ ತುಳಸಿ ಎಲೆನ ಕಿತ್ಕೊಂಡು ಹೋಗ್ತೀನಿ. ಹಾಗೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡೆ, ನನಗೆ ಒಳ್ಳೇದು ಮಾಡಪ್ಪ, ಹಾಗೆ ಎಲ್ಲರಿಗೂ ಒಳ್ಳೇದನ್ನು ಮಾಡು, ಎಲ್ಲರಿಗೂ ಆರೋಗ್ಯ ಕೊಡು ಅಂತ ಹೇಳಿ ಬೇಡ್ಕೊಂಡೆ ದೇವ್ರ ಹತ್ರ. ಹಾಗೆ ಏನೋ ಒಂಥರ ಸಮಾಧಾನ, ದೇವಸ್ಥಾನಕ್ಕೆ ಬಂದರೆ ಒಂಥರ ಮೈಂಡು ಪೀಸ್ ಆಗಿರುತ್ತೆ, ಸಮಾಧಾನ ಆಗಿರುತ್ತೆ, ಏನೇ ಬೇಜಾರಿದ್ರು ಹೋಗುತ್ತೆ ಅಂತ ಆವಾಗ ನಾನು ನಮ್ಮ ಮನೆ ಪಕ್ಕದಾಗಿ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಆದರೆ ಶನಿವಾರ ಮಾತ್ರ ಸ್ವಲ್ಪ ಕಂಪಲ್ಸರಿನೇ ಬರ್ತಾ ಇರ್ತೀನಿ. ಒಂದು ವಿಷಯಕ್ಕೆ ಸ್ವಲ್ಪ ಮನಸ್ಸು ನೋವಾಗಿತ್ತು. ಏನಕ್ಕೆ ಅಂತಂದರೆ, ಯೂಟ್ಯೂಬರ್ ಇರ್ತಾರಲ್ವ, ಯೂಟ್ಯೂಬರು ಬಿಗ್ನರ್ಸಿಗೆ ಅಷ್ಟಾಗಿ ಬೆಲೆನೇ ಸಿಗೋದಿಲ್ಲ ಹೇಳ್ಬೇಕು ಅಂತಂದರೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ಅಂದ್ಕೊಂಡೆ. ನನ್ನ ಅನುಭವಕ್ಕೂ ಬಂದಿದೆ, ಹಾಗಾಗಿ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡೆ. ಹಾಯ್. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಸ್ವಲ್ಪ ಸುಧಾರಿಸ್ಕೊಂಡೆ. ಏಕೆ ಅಂತಂದರೆ ಒಂದೇ ಸಮ ಕೆಲಸ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋದಲ್ವಾ, ಸ್ವಲ್ಪ ಹಾಗೆ ಸುಧಾರಿಸ್ಕೊಂಡು ನಿಮ್ಮ ಜೊತೆ ಮಾತಾಡಲೇಬೇಕು ಈ ವಿಷಯದ ಬಗ್ಗೆ ಅಂತಂದ್ಬಿಟ್ಟು ಬಂದೆ ನಾನು. ಏನಪ್ಪ ಅಂತಂದರೆ, ಯೂಟ್ಯೂಬರ್ ಬಿಗಿನರ್ಗಳಿಗೆ ಬೆಲೆನೇ ಇರೋದಿಲ್ಲ ರೀ. ಹೇಳಬೇಕು ಅಂತಂದರೆ ಬಿಗಿನರ್ಗಳಿಗೆ ಅವರು ಸಂಪಾದನೆ ಮಾಡುವವರೆಗೆ ಬೆಲೆನೇ ಇರೋದಿಲ್ಲ ಅವರಿಗೆ. ನಾನು ಇದು ನಿಜ, ಸತ್ಯ ಏನೇ ಹೇಳ್ತಾ ಇರೋದು. ಏನಕ್ಕೆ ಅಂತಂದರೆ, ಸುತ್ತಮುತ್ತಲಿನ ಜನ ಎಷ್ಟು ಕೇವಲವಾಗಿ ಮಾತಾಡ್ತಾರೆ, ಅದ್ರ ಜೊತೆಗೆ ಸಂತದವರು ಅವರು ಏನು ಮಾತಾಡೋದಿಲ್ಲ, ಸಪೋರ್ಟ್ ಮಾಡ್ತಾರೆ ಅಂದರೂ ಸಹ ಏನಾದರೂ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ಹೆಲ್ಪ್ ಕೇಳಿದ್ರೆ, ನೀನು ಬೆಳಗ್ಗೆಯಿಂದ ಇದೇ ಆಯಿತಾ, ಇದೇ ಕೆಲಸ ನಿನಗೆ, ಬೇರೆ ಕೆಲಸ ಇಲ್ವಾ ಅಂತ ಅಂತಾರೆ. ಇದು ಸತ್ಯನ ನಾನು ಹೇಳ್ತಾ ಇರೋದು. ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ ಅಂತ ಅನ್ಕೊತೀನಿ. ನನಗೆ ನನ್ನ ಅನುಭವಕ್ಕೆ ಬಂದಿರೋದು ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವರು ಸಂಪಾದನೆ ಮಾಡುವವರಿಗೆ ಅವ್ರಿಗೆ ಬೆಲೆನೇ ಇರೋದಿಲ್ಲ. ಅವ್ರ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ನಾವು ಇವ್ರದ್ದು ತಲೆ ಕೆಡಿಸ್ಕೊಳ್ದಂಗೆ ಡೈಲಿ ಒಂದು ಕಂಟಿನ್ಯೂ ಆಗಿ ನಾವು ಏನೋ ಒಂದು ವಿಡಿಯೋ ಮಾಡಾಕಿ ಆ ಕೆಲಸ ಬೇಜಾರಾಗದೆ ಮಾಡ್ಕೊತ ಹೋದರೆ ಅದರಿಂದ ಲಾಸ್ಟಿಗೆ ನಮಗೆ ಏನೋ ಒಂದು ಜನರ ಪ್ರೀತಿ ಸಿಗುತ್ತೆ ನೋಡ್ರಿ, ಆವಾಗ ಮಾತ್ರ ನಮಗೆ ಬೆಲೆ. ಅಲ್ಲಿ ತನಕ ಏನೂ ಇಲ್ಲ, ಇದಂತೂ ಸತ್ಯ. ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಕೇಳಿದ್ರೆ ಸಾಕು, ನಿನ್ನ ಬೆಳಿಗ್ಗೆಯಿಂದ ಇದೇ ಆಯಿತಾ, ನಿಂದು ಇದೇ ಕೆಲಸನಾ ಅನ್ನಂಗೆ ಹೇಳ್ತಾರೆ. ನಾವು ಒಂದು ಅರ್ನಿಂಗ್ ಮಾಡೋಕ್ಕೆ ಏನೋ ಒಂದು ಕಷ್ಟಪಡ್ತಾ ಇದ್ದೀವಲ್ಲ ಅನ್ನೋದು ತಲೆಗೆ ಇರೋದಿಲ್ಲ ಅವರಿಗೆ. ನಾವೇನೋ ಆಟ ಆಡ್ತಾ ಇದ್ದೀವಿ ಅಂತ ಅಂದ್ಕೊಂತಾರೆ ಅವರೆಲ್ಲ. ನಾವು ಏನಾದರೂ ಪ್ರಯತ್ನ ಪಡ್ತಾಯಿದ್ರೆ, ನಾವು ಏನಾದರೂ ಮುಂದುವರಬೇಕು ಅನ್ನೋ ಪ್ರಯತ್ನ ಪಡ್ತಾಯಿದ್ರೆ ಅವ್ರಿಗೆ ಇದೇ ಇಲ್ಲ, ಏನೂ ಬೆಲೆನೇ ಇಲ್ಲ ಅದಕ್ಕೆ. ಇದಂತೂ ಸತ್ಯ. ಎಲ್ಲರ ಅನುಭವಕ್ಕೆ ಇದು ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಅನುಭವಕ್ಕೆ ಬಂದಿತ್ತೆ, ಅದು ತುಂಬಾ ಬೇಜಾರಾಗುತ್ತೆ. ಏಕೆಂತಂದರೆ ನಾವು ಏನಾದರೂ ಒಂದು ಪ್ರಯತ್ನ ಪಡೋಣ, ಹೊಸ್ದಾಗಿ ಪ್ರಯತ್ನ ಪಡೋಣ, ನಮಗೂ ಒಳ್ಳೇದಾಗಬಹುದು ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಒಂದು ಚೂರು ಬೆಲೆ ಇಲ್ಲ ಅಂತಂದಾಗ ಎಷ್ಟು ಬೇಜಾರಾಗುತ್ತಲ್ವಾ. ನಾನು ಮಾತ್ರ ಯಾರ ಮಾತಿಗೂ ಇದಕ್ಕೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಏನೋ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಅದ್ರಾಗ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಮಾಡೇ ಮಾಡ್ತೀನಿ. ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಏನೂ ಇಲ್ಲಪ್ಪ. ನಾನು ಯಾಕೆ ಅಂತಂದರೆ ಇಷ್ಟು ದಿನ ಮನೆಗೆ ಸುಮ್ಮನೆ ಕೂತ್ಕೊಂಡು ಇವಾಗ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ದೃಢ ನಿರ್ಧಾರದಿಂದ, ಒಂದು ಗಟ್ಟಿ ಮನಸ್ಸಿಂದ ಬಂದಿರ್ತೀವಿ, ಇಲ್ಲಿ ತನಕ ಬಂದಿರ್ತೀವಿ ಅಂತಂದ್ರೂ ನಾವು ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ದೃಢ ನಿರ್ಧಾರ ತಗೊಂಡಿರ್ತೀವಿ. ಈ ಕೆಲಸ ಮಾಡಬೇಕು ಅಂತಂದ್ರೂ ಎಷ್ಟು ದಿನ ಯೋಚನೆ ಮಾಡ್ತೀವಿ ಗೊತ್ತಾ ನಾವು. ತುಂಬ ದಿನ ಯೋಚನೆ ಮಾಡಿ ಬಿಡು ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಬಂದು ಏನೋ ಒಂದು ಮಾಡ್ತಾಯಿರ್ತೀವಿ. ಒಂದೇ ಕ್ಷಣಕ್ಕೆ ಬೆಳಿಗ್ಗೆಯಿಂದ ಇದೇ ಆಯಿತಾ ನಿನಗೆ ಅನ್ನಂಗೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಬೇರೆಯವ್ರು ಹೋಗಲಿ, ಸ್ವಂತದವರೇ ಹಂಗೆ ಅನ್ನಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಈ ಥರ ಅನುಭವ ನಿಮಗೂ ಆಗಿತ್ತೆ ಅಂತ ಹೇಳ್ತಾ ಇದನ್ನೆಲ್ಲ ನಿಮ್ಮ ಹತ್ರನೇ ಹಂಚ್ಕೊಬೇಕು, ಬೇರೆ ಯಾರ ಹತ್ರ ಹಂಚ್ಕೊಳಕ್ಕಾಗೋದಿಲ್ಲ, ನಿಮ್ಮ ಹತ್ರನೇ ಹಂಚ್ಕೊಬೇಕು. ಹಾಗೆ ಹೇಳ್ತಾ ಇವತ್ತಿನ ಈ ಪುಟ್ಟ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟಿಂದಲೇ ನಾನು ಇಲ್ಲಿ ತನಕನೂ ಬಂದಿರೋದು ಅಂತ ಹೇಳ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡ್ತವ್ರಿಗೆಲ್ಲ ಧನ್ಯವಾದಗಳು.